ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ. ಇದು ಜನವರಿ 5, 6 ಮತ್ತು 7ರ ಒಂದು ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ವಿವರಣೆಯನ್ನು ನೋಡೋಣ. ಹಾಗಾದರೆ ಬನ್ನಿ ಮೊದಲನೇ ವಿಷಯ ನೋಡೋಣ. ಮೊದಲನೇ ವಿಷಯ, ಭಾರತ ಈಗ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಒಂದು ಅಕ್ಕಿ ಅಂದರೆ ಭತ್ತವನ್ನು ಬೆಳೆಯುವಲ್ಲಿ ಭಾರತ ಒಂದು ಅಗ್ರ ರಾಷ್ಟ್ರ ಆಗಿದೆ, ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಚೀನಾವನ್ನು ಹಿಂದಿಕ್ಕಿಗೆಸಿಂದ ಈಗ ಭಾರತ ಮೊದಲ ಸ್ಥಾನ ಪಡೆದುಕೊಂಡಿದೆ ನೋಡಿ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಘೋಷಣೆಯ ಪ್ರಕಾರ ಭಾರತವು ಚೀನಾವನ್ನು ಹಿಂದಿಕ್ಕಿ ಜಾಗತಿಕವಾಗಿ ಅಕ್ಕಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈಗ ಯಶಸ್ಸಿಗೆ ಕಾರಣ ಏನಪ್ಪ ಅಂತಂದರೆ ICAR ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬಿಡುಗಡೆ ಮತ್ತು ಇಳುವರಿ ಏನಪ್ಪ ಅಂತಂದರೆ ಈ ಒಂದು ಇಳುವರಿ ಹೆಚ್ಚಳದಿಂದ ಭಾರತ ಈಗ ಈ ಒಂದು ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನೋಡಿ. ಮೊದಲ ಎಷ್ಟಪ್ಪ ಅಂತಂದರೆ 150.18 ಮಿಲಿಯನ್ ಟನ್ನಷ್ಟು ಭಾರತ ಈ ಒಂದು ಅಕ್ಕಿ ಭತ್ತವನ್ನು ಬೆಳೆಯುವ ರಾಷ್ಟ್ರವಾಗಿದೆ. ಅದರಲ್ಲಿ ಈಗ ಚೀನಾ ಎಷ್ಟಂದರೆ 140.52 ಇದೆ ನೋಡಿ. ಚೀನಾದ ಒಂದು ಅಕ್ಕಿ ಅಥವಾ ಭತ್ತ ಒಂದು ಬೆಳೆಯುವ ಒಂದು ಎಷ್ಟಪ್ಪ ಅಂತಂದರೆ 140.52 ಮಿಲಿಯನ್ ಟನ್ನಷ್ಟು ಚೀನಾ ಬೆಳೀತದೆ. ಭಾರತ ಈಗ 150.18 ಮಿಲಿಯನ್ ಟನ್ನಷ್ಟು ಏರಿಕೆ ಸಾಧಿಸಿದೆ. ಈ ಒಂದು ಭಾರತದ ಅಕ್ಕಿ ಉತ್ಪಾದನೆಯಲ್ಲಿ ಅಗ್ರ ಇರುವ ಒಂದು ರಾಜ್ಯಗಳನ್ನು ನೋಡೋಣ. ಯಾವ್ಯಾವ ರಾಜ್ಯಗಳು ಈ ಒಂದು ಅಕ್ಕಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಪಡೆದಿದೆ ಅಂತ ನೋಡೋದಾದರೆ, ಮೊದಲನೇ ಸ್ಥಾನ ತೆಲಂಗಾಣ ಪಡೆದುಕೊಂಡಿದೆ ನೋಡಿ. ಇದು 12.17% ಅಷ್ಟು ಅಕ್ಕಿಯನ್ನು ಬೆಳೆಯುವ ರಾಜ್ಯವಾಗಿದೆ. ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಇದು 11.50% ಅಕ್ಕಿಯನ್ನು ಬೆಳೆಯುತ್ತದೆ ನೋಡಿ. ಮೂರನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ. 11.6% ಅಷ್ಟು ಈ ಒಂದು ಅಕ್ಕಿಯನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಕ್ರಮವಾಗಿ ತೆಲಂಗಾಣ ಮೊದಲು, ಎರಡನೇದು ಉತ್ತರ ಪ್ರದೇಶ, ಮೂರನೇದು ಪಶ್ಚಿಮ ಬಂಗಾಳ. ಇವೇನಪ್ಪ ಅಂತಂದರೆ ಭಾರತದ ಅಕ್ಕಿ ಉತ್ಪಾದನೆಯಲ್ಲಿ ಅಗ್ರ ರಾಜ್ಯಗಳಾಗಿವೆ ನೋಡಿ 2023-24ರ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ. ಅದೇ ರೀತಿಯಾಗಿ ಈ ಒಂದು ಗೋಧಿಯ ಅಗ್ರ ರಾಜ್ಯಗಳು ನೋಡೋಣ. ಯಾವ ರೀತಿಯಾಗಿ ನಾವು ಅಕ್ಕಿಯ ಅಗ್ರ ರಾಜ್ಯಗಳು ನೋಡಿದೆವು, ಗೋಧಿಯ ಅಗ್ರ ರಾಜ್ಯಗಳು ಕೂಡ ನೋಡೋಣ. ಗೋಧಿಯ ಅಗ್ರ ರಾಜ್ಯಗಳು, ಮೊದಲನೇದಾಗಿ ಗೋಧಿ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ ಆಗಿದೆ ನೋಡಿ. ಎರಡನೇದು ಮಧ್ಯಪ್ರದೇಶ್, ಮೂರನೇದು ಪಂಜಾಬ್. ಮೆಕ್ಕೆಜೋಳ ಅಗ್ರ ರಾಜ್ಯಗಳು, ಮೆಕ್ಕೆಜೋಳ ಬೆಳೆಯುವಂಥ ಒಂದು ಅಗ್ರ ರಾಜ್ಯಗಳು ಯಾವಪ್ಪ ಅಂತಂದರೆ ಮೊದಲನೇದಾಗಿ ಕರ್ನಾಟಕ ಇದೆ ನೋಡಿ. ಮೆಕ್ಕೆಜೋಳ ಅತಿ ಹೆಚ್ಚು ಬೆಳೆಯೋದು ಯಾವಪ್ಪ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ. ಎರಡನೇದಾಗಿ ಬಿಹಾರ್ ಇದೆ. ಮೂರನೇದಾಗಿ ಮಧ್ಯಪ್ರದೇಶ ನಾವು ನೋಡ್ತೀವಿ. ಇವೇನಪ್ಪ ಅಂತಂದರೆ ಅಕ್ಕಿ ಮತ್ತು ಗೋಧಿ, ಮೆಕ್ಕೆಜೋಳ ಬೆಳೆಯುವಂಥ ಪ್ರಮುಖ ಅಗ್ರ ರಾಜ್ಯಗಳಾಗಿವೆ. ಮುಂದಿನ ಒಂದು ನ್ಯೂಸ್ನ ನೋಡೋಣ. ಮುಂದಿನ ಒಂದು ಟಾಪಿಕ್, ಯುರೋಪಿಯನ್ ಯೂನಿಯನ್ ಒಕ್ಕೂಟ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಕಾರ್ಬನ್ ತೆರಿಗೆ ವಿಧಿಸಿದೆ. ಯುರೋಪಿಯನ್ ಯೂನಿಯನ್ ಒಕ್ಕೂಟ ಇಂಗಾಲದ ಹೊರಸೂಸುವಿಕೆ ಅಧಿಕ ಆಗಿರುವ ಆಮದು ಉತ್ಪನ್ನಗಳ ಮೇಲೆ ಕಾರ್ಬನ್ ತೆರಿಗೆಯನ್ನು ವಿಧಿಸುತ್ತಿದೆ ನೋಡಿ. ಈ ಒಂದು ಇಂಗಾಲದ ಒಂದು ಅಧಿಕ ಆಗಿರುವ ಆಮದುಗಳ ಮೇಲೆ ಏನು ಮಾಡಿದೆ ಅಂದರೆ ಈ ಯುರೋಪಿಯನ್ ಯೂನಿಯನ್ EU ಅಂತ ಹೇಳ್ತೀವಿ ನಾವು. ಯುರೋಪಿಯನ್ ಯೂನಿಯನ್ ಏನು ಮಾಡಿದೆ ಅಂದರೆ ಈ ಒಂದು ಆಮದು ಉತ್ಪನ್ನಗಳ ಮೇಲೆ ಕಾರ್ಬನ್ ತೆರಿಗೆ ಹಾಕಿದೆ. ಇದು ಅಧಿಕೃತವಾಗಿ ಜಾರಿಗೆ ಬರುವ ದಿನಕ್ಕೆ ಯಾವುದು ಅಂದರೆ ಜನವರಿ 1, 2026ರಲ್ಲಿ ಇದು ಏನಪ್ಪ ಅಂತಂದರೆ ಜಾರಿಗೆ ಬಂದಿದೆ ನೋಡಿ. ಇದರಿಂದ ಪರಿಣಾಮ ಬೀರುವ ಕ್ಷೇತ್ರಗಳು ಯಾವಪ್ಪ ಅಂತಂದರೆ ಉಕ್ಕು, ಅಲ್ಯೂಮಿನಿಯಂ, ರಸಗೊಬ್ಬರ ಮುಂತಾದ ಅಧಿಕ ಇಂಗಾಲದ ಹೊರಸೂಸುವ ಕೈಗಾರಿಕೆಗಳ ಮೇಲೆ ಈ ಒಂದು ಪರಿಣಾಮ ಬೀರುತ್ತದೆ. ಇದರ ಉದ್ದೇಶ ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಿಸುವುದು ಇದರ ಒಂದು ಉದ್ದೇಶವಾಗಿದೆ ನೋಡಿ. ಈ ಕಾರ್ಬನ್ ತೆರಿಗೆ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಕೂಡ ಇದರ ಒಂದು ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಈ ಒಂದು CBAM ಒಂದು ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳೋದಾಗಿದೆ. CBAM ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳೋದು. CBAM ಎಂದರೆ ಏನಪ್ಪ ಅಂತಂದರೆ ಇದೊಂದು ತಾಂತ್ರಿಕ ಹೆಸರಿದೆ ನೋಡಿ. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಕಾರ್ಬನ್ ತೆರಿಗೆ ತಾಂತ್ರಿಕ ರೂಪವಾಗಿದೆ. ಯಾವ ರೀತಿಯಾಗಿ ನಾವು ತೆರಿಗೆ ಹಾಕಬೇಕು ಕಾರ್ಬನ್ ತೆರಿಗೆ ಅಂತ ಈ ಒಂದು ಯುರೋಪಿಯನ್ ಯೂನಿಯನ್ ಈ ರೀತಿಯಾಗಿ CBAM ಒಂದು ಕಾರ್ಯವಿಧಾನವನ್ನು ನಡೆಸಿದೆ.
ಇದು CBMನ ಗುರಿ ಏನಪ್ಪ ಅಂತಂದರೆ 2030 ಪ್ಯಾಕೇಜ್ ಭಾಗವಾಗಿದೆ ಇದು. ಇದರ ಗುರಿ ಏನಂದರೆ 1990 ಮಟ್ಟಕ್ಕೆ ಹೋಲಿಸಿದರೆ 2030 ವೇಳೆಗೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕನಿಷ್ಠ 55% ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ ನೋಡಿ. ಎಷ್ಟು? 55% ಏನಪ್ಪ ಅಂತಂದರೆ 2030 ವೇಳೆಗೆ 55% ಈ ಒಂದು ಇಂಗಾಲದ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಇದರ ಒಂದು ಗುರಿಯಾಗಿದೆ. ಮುಂದೆ ನೋಡೋಣ. ನಮ್ಮ ಮುಂದಿನ ಒಂದು ನ್ಯೂಸ್ ಏನಿದೆ ಅಂದರೆ ಸೈಬರ್ ಅಪರಾಧದಲ್ಲಿ ಕರ್ನಾಟಕ 2ನೇ ಸ್ಥಾನ, ಡಿಜಿಟಲ್ ವಂಚನೆ. ಈ ಒಂದು ಸೈಬರ್ ಅಪರಾಧದಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ ಪಡೆದುಕೊಂಡಿದೆ ನೋಡಿ. ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಪಡೆದುಕೊಂಡಿದೆ. ಈ ಒಂದು ಸೈಬರ್ ಅಪರಾಧದಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ ಪಡೆದುಕೊಂಡಿದೆ, 2ನೇ ಸ್ಥಾನ ನಮ್ಮ ಕರ್ನಾಟಕ ಪಡೆದುಕೊಂಡಿದೆ. ಒಂದೇ ವರ್ಷದಲ್ಲಿ ಅಂದರೆ 2025ರಲ್ಲಿ 2413 ಕೋಟಿ ಸಶಸ್ತ್ರರು ಈ ಒಂದು ಕಳೆದುಕೊಂಡ ಮೊತ್ತವಾಗಿದೆ ನೋಡಿ. ಎಷ್ಟಂದರೆ 2413 ಕೋಟಿ ರೂಪಾಯಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ವ್ಯಕ್ತಿಗಳು ಅಮೌಂಟನ್ನು ಕಳೆದುಕೊಂಡಿದ್ದಾರೆ. ಈ ಒಂದು ಸೈಬರ್ ಅಪರಾಧದಲ್ಲಿ 3ನೇ ಸ್ಥಾನ ಯಾವುದಿದೆ ಅಂದರೆ ತಮಿಳುನಾಡಿದೆ, 4ನೇ ಸ್ಥಾನ ಉತ್ತರ ಪ್ರದೇಶ ಇದೆ ನೋಡಿ. ಇದು ಎಕ್ಸಾಮ್ನಲ್ಲಿ ಕೇಳ್ತಾರೆ ಪ್ರಶ್ನೆ, ಅದು ಕೇಳಬಹುದು. ಮೊದಲ ಸ್ಥಾನ ಸೈಬರ್ ಅಪರಾಧದಲ್ಲಿ ಮೊದಲ ಸ್ಥಾನ ಪಡೆದಂಥ ರಾಜ್ಯ ಯಾವುದಂದರೆ ಅದು ಮಹಾರಾಷ್ಟ್ರ, 2ನೇದು ಕರ್ನಾಟಕ, 3ನೇದು ತಮಿಳುನಾಡು, 4ನೇದು ಉತ್ತರ ಪ್ರದೇಶ. ಇವು ಈ ರೀತಿಯಾಗಿ ನೀವು ನೆನಪಿನಲ್ಲಿಟ್ಕೊಂಡ್ರೆ ಸಾಕು. ಈ ಒಂದು ಡಿಜಿಟಲ್ ಪಾವತಿ ಭದ್ರತೆಗೆ ಈ ಒಂದು PRBಯನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಪಾವತಿ ನಿಯಂತ್ರಣ ಮಂಡಳಿ ಅಂತ ಕರೆಯುತ್ತಾರೆ ಅದಕ್ಕೆ PRB. ಇದೇನಪ್ಪ ಅಂತಂದರೆ ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ ಆಗಿದೆ. ಇದು 2007ರ ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ, ಸ್ಟ್ಯಾಟ್ಯೂಟರಿ ಬಾಡಿ. ಭಾರತದಲ್ಲಿ ಪಾವತಿ ಮತ್ತು ಸೆಟಲ್ಮೆಂಟ್ ವ್ಯವಸ್ಥೆಗಳನ್ನು ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಇದು ಹೊಂದಿದೆ. ಇದರ ಒಂದು ಅಧ್ಯಕ್ಷ ಯಾರು ಇರ್ತಾರಪ್ಪ ಅಂತಂದರೆ RBIನ ಗವರ್ನರ್ ಇದರ ಒಂದು ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಸಂಜಯ್ ಮಲ್ಹೋತ್ರಾ ಅವರು ಈ ಒಂದು ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದ್ದಾರೆ ಸಭೆಯಲ್ಲಿ. ಇದರ ಒಂದು ಸದಸ್ಯರು RBI ಉಪ ಗವರ್ನರ್ ಆಗಿದ್ದಾರೆ. ಕೇಂದ್ರ ಸರ್ಕಾರದ ನಾಮನಿರ್ದೇಶಕರು ಮತ್ತು ಉದಯ್ ಮತ್ತು NPCI ಹಿರಿಯ ಅಧಿಕಾರಿಗಳು ಇದರ ಒಂದು ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಏನು ಬದಲಾವಣೆ ಮಾಡಲಾಗಿದೆಪ್ಪ ಅಂತಂದ್ರೆ ಈ ಹಿಂದೆ ಇದ್ದ ಬೋರ್ಡ್ ಫಾರ್ ರೆಗ್ಯುಲೇಷನ್ ಆ್ಯಂಡ್ ಸೂಪರ್ಮಿಷನ್ ಆಫ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮನ್ನು ಬದಲಿಗೆ ಪಾವತಿ ನಿಯಂತ್ರಣ ಮಂಡಳಿ PRBಯನ್ನು ಸ್ಥಾಪಿಸಲಾಗಿದೆ ನೋಡಿ. ಈ ಮೊದಲು ಏನಿತ್ತಪ್ಪ ಅಂತಂದರೆ BPSS ಇತ್ತು, ಬೋರ್ಡ್ ಫಾರ್ ರೆಗ್ಯುಲೇಷನ್ ಆ್ಯಂಡ್ ಸೂಪರ್ಮಿಷನ್ ಆಫ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಅಂತ ಕರೆಯುತ್ತಾರೆ BPSSನನ್ನು. ಈಗ ಅದನ್ನು PRBಗೆ ಸ್ಥಾಪನೆ ಮಾಡಿದ್ದಾರೆ. ಅದರ ಬದಲಿಗೆ ಈ ಒಂದು ಪಾವತಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಮುಂದಿನ ಒಂದು ನ್ಯೂಸನ್ನು ನೋಡೋಣ. ಮುಂದಿನ ಒಂದು ನ್ಯೂಸ್ ಏನಪ್ಪ ಅಂತಂದರೆ ಈ ಒಂದು ತಂಬಾಕು ಉತ್ಪನ್ನಗಳ ಮೇಲೆ ಪರಿಷ್ಕೃತ ಅಬಕಾರಿ ಸುಂಕ. ಅಬಕಾರಿ ಸುಂಕ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಅಬಕಾರಿ ಸುಂಕ ಅಂದರೆ ಉತ್ಪನ್ನಗಳ ಮೇಲೆ ಹಾಕುವಂಥ ಒಂದು ತೆರಿಗೆಯನ್ನು ನಾವು ಅಬಕಾರಿ ಸುಂಕ ತೆರಿಗೆ ಅಂತ ಹೇಳ್ತೀವಿ ನಾವು. ಈಗ ತಂಬಾಕುಗಳ ಉತ್ಪನ್ನಗಳ ಮೇಲೆ ಹಾಕಬೇಕಂತ ಯೋಚನೆ ಮಾಡಿದ್ದಾರೆ. ತಂಬಾಕು, ಮದ್ಯ ಮತ್ತು ಪೆಟ್ರೋಲಿಯಂ ಇವು ಉತ್ಪನ್ನಗಳು GSTನ ಚೌಕಟ್ಟಿನಿಂದ ಹೊರಗಿವೆ. ಅಂದರೆ ಈ ಒಂದು ತಂಬಾಕು, ಮದ್ಯಪಾನ ಮತ್ತು ಪೆಟ್ರೋಲಿಯಂಗಳಿಗೆ GST ಇಲ್ಲ. GST ಈ ಒಂದು ಚೌಕಟ್ಟಿನಿಂದ ಹೊರಗಿರುವಂಥ ಒಂದು ವಸ್ತುಗಳಾಗಿವೆ ನೋಡಿ. ಈ ಒಂದು ಹೊಸ ಕಾಯ್ದೆ ಅಂದರೆ 2025ರಲ್ಲಿ ತಿದ್ದುಪಡಿ ಮಾಡಬೇಕಂತ ಮಾಡಿದರು. ಹೊಸ ಕಾಯ್ದೆ ಆಗಿದೆ. ಇದರ ಜಾರಿ 2026 ಫೆಬ್ರವರಿ 1ನೇ ತಾರೀಕು ಬರಲಿದೆ ನೋಡಿ. ಯಾವಾಗ ಬರಲಿದೆ ಜಾರಿ? ಫೆಬ್ರವರಿ 1, 2026ರಲ್ಲಿ. ಇದರ ಉದ್ದೇಶ 1944ರ ಕಾಯ್ದೆಗೆ ತಿದ್ದುಪಡಿ ತಂದು ಅಬಕಾರಿ ಸುಂಕವನ್ನು ಪರಿಷ್ಕರಿಸುವುದು ಇದರ ಒಂದು ಉದ್ದೇಶವಾಗಿದೆ. ಯಾಕಂದರೆ ಈ ಒಂದು ತಂಬಾಕಿನ ಮೇಲೆ GST ಹಾಕಿಲ್ಲ. ಅತಿ ಹೆಚ್ಚು ತಂಬಾಕು ಸೇಲ್ ಆಗೋದ್ರಿಂದ ಅತಿ ಹೆಚ್ಚು ಅಮೌಂಟು ಉಳಿತಾಯ ಆಗುತ್ತಾ ಅಲ್ಲೇ, ಇದು ಸರ್ಕಾರಕ್ಕೆ ತಲುಪೋದಿಲ್ಲ. ಅದಕ್ಕಾಗಿ ಈಗ GST ಹಾಕಿದ ಮೇಲೆ ಸರ್ಕಾರಕ್ಕೂ ಬರ್ಬೋದು ಅಂತ ಅವ್ರದ್ದಿರುತ್ತೆ ಮೈಂಡು. ಅನ್ಮ್ಯಾಚುರ್ಫೈಡ್ ಕ್ರಡ್ ಅಂದರೆ ಈ ಒಂದು
ತಂಬಾಕಿನ ದರ ಎಷ್ಟಿತ್ತು? ಅನ್ಮ್ಯಾಚು ಫ್ಯಾಕ್ಚರ್ಡ್ ತಂಬಾಕು ಇಂದಿನ ದರ ಎಷ್ಟಿತ್ತಂದರೆ 64% ಇತ್ತು. ಈಗ ಹೊಸ ದರ 74% ಅಷ್ಟು ಏರಿದೆ. ಅದೇ ರೀತಿಯಾಗಿ ಮೊದಲದ್ದು ಇಂದಿನ ದರ 25% ಅಷ್ಟಿತ್ತು. ಚೇಯಿಂಗ್ ತಂಬಾಕಿದೆ ಇದು 100% ಅಷ್ಟು ಇದರ ಮೇಲೆ ಒಂದು ಹೊಸ ದರವಾಗಿದೆ ನೋಡಿ. ಅದು ಚೋಯಿಂಗ್ ತಂಬಾಕಿನ ಒಂದು ಹೊಸ ದರ ಎಷ್ಟು? 100% ಅಷ್ಟು ಏರಿಕೆಯನ್ನು ಮಾಡಲಾಗಿದೆ. 25% ಇತ್ತು ಒಂದು ಇಂದಿನ ದರ. ಈ ಒಂದು ತಂಬಾಕು ಮೇಲೆ ಏನಪ್ಪ ಅಂತಂದರೆ GST ರೂಪಿಸಲಾಗಿದೆ ನೋಡಿ. ಇದು ಫೆಬ್ರವರಿ 1ರಿಂದ ಜಾರಿ ಮಾಡಲಾಗ್ತದೆ. ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಮುಂದಿನ ಒಂದು ವಿಷಯ ರಾಮ್ಜೆಟ್ ತಂತ್ರಜ್ಞಾನ. ಆರ್ಟಿಲರಿ ಶೆಲ್ಗಳಲ್ಲಿ ಭಾರತ ವಿಶ್ವ ದಾಖಲೆ ಮಾಡಿದೆ ನೋಡಿ. ಇದೇನಪ್ಪ ಅಂತಂದರೆ ಸಾಧನೆ ಆರ್ಟಿಲರಿ ಶೆಲ್ಗಳ ಮೂಲಕ ಈ ಒಂದು ರಾಮ್ಜೆಟ್ ತಂತ್ರಜ್ಞಾನವನ್ನು ಬಳಸಿ ವಿಶ್ವದ ಮೊದಲ ದೇಶ ಎಂಬ ಒಂದು ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಈ ಒಂದು ಆರ್ಟಿಲರಿ ಶೆಲ್ಗಳ ಬಳಸಿಗೆಯಿಂದ. ರಾಮ್ಜೆಟ್ ತಂತ್ರಜ್ಞಾನ ಅಂದರೆ ಏನಪ್ಪ ಅಂತ ನೋಡೋದಾದರೆ ಇದೊಂದು ಎದುರಿನಿಂದ ನುಗ್ಗಿ ಬರುವ ಗಾಳಿಯನ್ನೇ ಶಕ್ತಿಯಾಗಿ ಬಳಸಿಕೊಂಡು ಕಾರ್ಯನಿರ್ವಹಿಸುವ ಇಂಜಿನ್ ಮಾದರಿಯಾಗಿದೆ. ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಫೋಟೋ. ಇದರಿಂದ ಬರುತ್ತಿರುವ ಒಂದು ಗಾಳಿಯನ್ನು ಬಳಸಿಕೊಂಡು ಏನಪ್ಪ ಅಂತಂದರೆ ಇಲ್ಲಿ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಿದೆ. ಗಾಳಿಯ ಒಂದು ಪ್ರವೇಶ ಇಲ್ಲಿ ತಡ್ಸ್. ಈ ರೀತಿಯಾಗಿ ಈ ಒಂದು ಆರ್ಟಿಲರಿ ಶೆಲ್ ಅಂತ ಇದಕ್ಕೆ ಹೇಳ್ತೀವಿ ನಾವು. ಇದರ ಅಭಿವೃದ್ಧಿಪಡಿಸಿದ್ದಾರೆ ಯಾರಪ್ಪ ಅಂತಂದರೆ DRDO ಮತ್ತು IIT ಮದ್ರಾಸ್ ಜಂಟಿಯಾಗಿ ಈ ಒಂದು ರಾಮ್ಜೆಟ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡಿ. ಈ ಒಂದು ರಾಮ್ಜೆಟ್ ತಂತ್ರಜ್ಞಾನ ಆಗಿದೆ ನೋಡಿ. ಇದನ್ನು ಅಭಿವೃದ್ಧಿಪಡಿಸಿದ್ದು DRDO ಮತ್ತು IIT ಮದ್ರಾಸ್ ಆಗಿದೆ. ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿವೆ. ಇದರ ಬಳಕೆ ಏನಪ್ಪ ಅಂತಂದರೆ ಭಾರತೀಯ ಸೇನೆಯಲ್ಲಿ 155 ಮಿಲಿಟರಿ ಆರ್ಟಿಲರ್ ಒಂದು ಪ್ರದೇಶದಲ್ಲಿ ಬಳಸಲಾಗುತ್ತದೆ. ಆರ್ಟಿಲರಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ ನೋಡಿ. ಇದೊಂದು ರಾಮ್ಜೆಟ್ ತಂತ್ರಜ್ಞಾನ. ಇದೇನಪ್ಪ ಅಂತಂದರೆ ಗಾಳಿಯನ್ನು ಪಡೆದುಕೊಂಡು ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಶೆಲ್ ಆಗಿದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ ಅಂದರೆ ವಿಶ್ವದಲ್ಲೇ ಮೊದಲ ಬಾರಿಗೆ ಬಳಸಿದಂಥ ದೇಶ ಯಾವುದಪ್ಪ ಅಂತಂದರೆ ಭಾರತವಾಗಿದೆ ನೋಡಿ. ಅದೇ ರೀತಿಗೆ ಮುಂದಿನ ಒಂದು ನ್ಯೂಸನ್ನು ನೋಡೋಣ. ಮುಂದಿನ ನ್ಯೂಸು ಇಸ್ರೋದ ಡೆಕ್ಸ್ ಬಾಹ್ಯಾಕಾಶ ಧೂಳಿನ ಕಣಗಳನ್ನು ಪತ್ತೆ ಹಚ್ಚುವ ಸ್ವದೇಶಿ ಸಾಧನವಾಗಿದೆ. ಬಾಹ್ಯಾಕಾಶದಲ್ಲಿ ಧೂಳಿನ ಕಣಗಳನ್ನು ಪತ್ತೆ ಹಚ್ಚುವಂಥ ಸ್ವದೇಶಿ ಸಾಧನ ಯಾವುದಪ್ಪ ಅಂತಂದರೆ ಇದು ಡೆಕ್ಸ್ ಆಗಿದೆ ನೋಡಿ. ಈ ಡೆಕ್ಸ್ ಏನಪ್ಪ ಅಂತಂದರೆ ಡಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಡೆಕ್ಸ್ ಅಂದರೆ ಏನಪ್ಪ ಅಂತಂದರೆ ಡಸ್ಕ್ ಎಕ್ಸ್ಪೆರಿಮೆಂಟ್. ಇದರ ಒಂದು ಕಾರ್ಯ ಏನಪ್ಪ ಅಂತಂದರೆ ಅಂತರ್ಗ್ರಹ ಧೂಳಿನ ಕಣಗಳನ್ನು ಪತ್ತೆ ಹಚ್ಚುವುದು ಮತ್ತು ಅಧ್ಯಯನ ಮಾಡುವುದು ಇದರ ಒಂದು ಡಸ್ಕ್ನ ಕಾರ್ಯವಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ತೂಕ ಕೇವಲ 3 kg ಇದೆ ನೋಡಿ. ಇಲ್ಲಿ ಕಾಣುತ್ತಿದೆ ನೋಡಿ, ಕೇವಲ 3 kg ಇದರ ಒಂದು ತೂಕ ಇದೆ. ಇದರ ಉಡಾವಣೆ PSLV ರಾಕೆಟ್ ಮೂಲಕ ಉಡಾವಣೆ ಮಾಡಲಾದ ಪೋಯಮ್ ವೇದಿಕೆಯಡಿಯಲ್ಲಿ ಅಳವಡಿಸಲಾಗಿದೆ ನೋಡಿ. ಈ ಒಂದು ಡೆಸ್ಕ್ ಅಂದರೆ ಏನಪ್ಪ ಅಂತಂದರೆ ಡಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದರೆ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ PRL. ಇದು ಕೇವಲ 3 kg ಇದೆ. ಈ ಒಂದು ನ್ಯೂಸ್ ಕೂಡ ಪ್ರಮುಖ ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಮುಂದಿನ ಒಂದು ನ್ಯೂಸ್ ಇದೇನಪ್ಪ ಅಂತಂದರೆ ದೇಶದ ಮೊದಲ ಸರ್ಕಾರಿ AI ಕ್ಲಿನಿಕ್ ಗ್ರೇಟರ್ ನೋಯ್ಡಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇತ್ತೀಚೆಗೆ ನೋಯ್ಡಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಒಂದು AI ಕ್ಲಿನಿಕ್ ಗ್ರೇಟರನ್ನು ಉದ್ಘಾಟನೆ ಮಾಡಲಾಗಿದೆ. ಸ್ಥಳ ಗ್ರೇಟರ್ ನೋಯ್ಡಾದ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏನು ಮಾಡಿದೆ ಅಂದರೆ ಒಂದು AI ಕ್ಲಿನಿಕನ್ನು ಉದ್ಘಾಟನೆ ಮಾಡಿದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಹೃದಯ ಸಂಬಂಧಿಸಿದಾಗಿರ್ಬೋದು, ಕ್ಯಾನ್ಸರ್, ಮೂತ್ರಪಿಂಡ ಮತ್ತು ಯಕೃತ್ತಿನಂಥ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ ಸಲುವಾಗಿ ಈ ಒಂದು AI ಕ್ಲಿನಿಕನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ಹೊಂದಿದೆ ನೋಡಿ. ಚಿಕಿತ್ಸೆ ನೀಡಲು ಕೃತಕ ಬುದ್ಧಿಮತ್ತೆ ಮತ್ತು ಜೆನೆಟಿಕ್ ಸ್ಟ್ರೀನಿಂಗ್ ಅನ್ನು ಬಳಸಲಾಗುವುದು. ಈ ಒಂದು AI ಕ್ಲಿನಿಕ್ ಗ್ರೇಟರ್ ಏನಪ್ಪ ಅಂತಂದ್ರೆ ಹೃದಯ ಮತ್ತು ಮೂತ್ರಪಿಂಡ ಆಗಿರ್ಬೋದು, ಯಕೃತ್ತಿನಂಥ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಅಂದರೆ
ಮೊದಲ ಹಂತದಲ್ಲಿ ಈ ಒಂದು ಪತ್ತೆ ಹಚ್ಚುವುದರ ಸಲುವಾಗಿ ಇದನ್ನು ತೆರೆಯಲಾಗಿದೆ. ಗ್ರೇಟರ್ ನೋಯ್ಡಾದಲ್ಲಿ AI ಕ್ಲಿನಿಕ್ ಉದ್ಘಾಟನೆ ಮಾಡಿದ್ದಾರೆ ನೋಡಿ. ಕಾರ್ಯವಿಧಾನ ಸುಧಾರಿತ ಅಲ್ಗಾರಿದಮ್ಗಳನ್ನು ಮತ್ತು ಆಟೋಮೇಷನ್ ಮೂಲಕ ರೋಗ ನಿರ್ಣಯಗಳನ್ನು ಸುಧಾರಿಸುವುದಾಗಿದೆ. ಈ ಒಂದು AI ಕ್ಲಿನಿಕ್ ನೋಯ್ಡಾದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಗಿದೆ ನೋಡಿ. ಮುಂದಿನ ಒಂದು ನ್ಯೂಸ್ ಇದೆ. ಮುಂದಿನ ಒಂದು ನ್ಯೂಸು ಇದು 100%ದಾಗ ಒಂದು 99% ಏನಪ್ಪ ಅಂತಂದರೆ ಗ್ಯಾರಂಟಿ ಪ್ರಶ್ನೆ ಕೇಳುವಂಥ ಒಂದು ಸಂಭವನೀಯ ಪ್ರಶ್ನೆ ಇದು. ಅಂದರೆ 6ನೇ ರಾಷ್ಟ್ರೀಯ ಹುಲಿ ಗಣತಿ ಆರಂಭ 2026ರಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು 6ನೇ ರಾಷ್ಟ್ರೀಯ ಹುಲಿ ಗಣತಿ ನಡೆಸ್ತಿದ್ದಾರೆ. ಪ್ರತಿ 4 ವರ್ಷಗಳೊಮ್ಮೆ ಈ ಒಂದು ಹುಲಿ ಗಣತಿಯನ್ನು ನಡೆಸಲಾಗುತ್ತದೆ ನೋಡ್ರಿ. ಪ್ರತಿ 4 ವರ್ಷಗಳೊಮ್ಮೆ ಈ ಒಂದು ಹುಲಿ ಗಣತಿಯನ್ನು ನಡೆಸಲಾಗುತ್ತದೆ. ಈ ಒಂದು ಹುಲಿ ಗಣತಿಯನ್ನು ನಡೆಸುವಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಅಂತ ಕರಿತೀವಿ ನಾವು. ಪ್ರಮುಖ ಒಂದು ಹುಲಿ ಹೊಂದಿರುವ ರಾಜ್ಯಗಳು, ಮೊದಲನೇದಾಗಿ ಹುಲಿ ಹೊಂದಿರುವ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಅದು ಮಧ್ಯಪ್ರದೇಶ. ಎರಡನೇದಾಗಿ ನಮ್ಮ ಕರ್ನಾಟಕದಲ್ಲಿ ಎರಡನೇದಾಗಿ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಮೊದಲನೇದು ಮಧ್ಯಪ್ರದೇಶ, ಎರಡನೇದು ಕರ್ನಾಟಕ. ಹಾಗಾದರೆ ಮೂರನೇದು ಯಾವುದಪ್ಪ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮೂರನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ, ಮರೆಯೋಕ್ಕೆ ಹೋಗ್ಬೇಡ್ರಿ. ಮೊದಲನೇದಾಗಿ ಈ ಒಂದು ಹುಲಿ ಗಣತಿಯನ್ನು ಪ್ರಾರಂಭ ಮಾಡಿದ್ದು ಯಾವಾಗಂದರೆ 2006ರಲ್ಲಿ ಈ ಒಂದು ಹುಲಿ ಗಣತಿಯನ್ನು ನಡೆಸ್ತಾರೆ. ಆಮೇಲೆ 2010ರಲ್ಲಿ ಎರಡನೇ ಗಣತಿ ಆಗುತ್ತದೆ. 2014ರಲ್ಲಿ ಮೂರನೇ ಗಣತಿ, 2018ರಲ್ಲಿ 4ನೇ ಗಣತಿ, 2022ರಲ್ಲಿ 5ನೇ ಗಣತಿ ಆಗಿದೆ. ಈಗ 2026ರಲ್ಲಿ ಈ ಒಂದು 6ನೇ ಗಣತಿ ಆರಂಭವಾಗಿದೆ ನೋಡಿ. ಈ ಒಂದು ಹುಲಿ ಗಣತಿ ಇದು ಅತಿ ಹೆಚ್ಚು ಸಂಭವನೀಯ ಪ್ರಶ್ನೆ ಆಗುವಂಥ ಒಂದು ವಿಷಯವಾಗಿದೆ ನೋಡಿ. ಇದು ತಪ್ಪದೇ ಓದ್ಕೇರಿ. ಇದು ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ನಿಮಗೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಅದೇ ರೀತಿಗೆ ನಿಮ್ಮ ಒಂದು ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿರಿ. ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಮುಂದಿನ ಒಂದು ವಿಷಯ ಏನಪ್ಪ ಅಂತಂದರೆ ಸೋಮನಾಥ್ ದೇವಾಲಯ 1000 ವರ್ಷಗಳ ಇತಿಹಾಸ ಮತ್ತು ಪುನರ್ನಿರ್ಮಾಣ. ಈ ಒಂದು ಸೋಮನಾಥ್ ದೇವಾಲಯ ಕಟ್ಟಕತ್ತಿ 1000 ವರ್ಷಗಳಷ್ಟು ಒಂದು ಇತಿಹಾಸವನ್ನು ಹೊಂದಿದೆ ನೋಡಿ. 1026ರಲ್ಲಿ ಏನು ಮಾಡ್ತಾರೆ ಅಂದರೆ ಮೊಹಮ್ಮದ್ ಗಜ್ನಿ ಈ ಒಂದು ಸೋಮನಾಥ್ ದೇವಾಲಯದ ಮೇಲೆ ತನ್ನ ಒಂದು ದಾಳಿಯನ್ನು ಮಾಡುತ್ತಾನೆ. ಆ ಒಂದು ದಾಳಿಯಾಗಿ 1000 ವರ್ಷಗಳು ಪೂರ್ಣಗೊಂಡಿವೆ ನೋಡಿ. ಇಲ್ಲಿಗೆ ಒಂದು ಏನಪ್ಪ ಅಂತಂದರೆ ಈ ಒಂದು ಸೋಮನಾಥ್ನ ದೇವಾಲಯನ ಒಂದು ದೇವಾಲಯದ ಮೇಲೆ ದಾಳಿ ಮಾಡಿ 1000 ವರ್ಷಗಳು ಪೂರೈಸಿಕೊಂಡಿವೆ. ಇದರ ಮಹತ್ವೇನಪ್ಪ ಅಂತಂದರೆ ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದನ್ನು ಶಾಶ್ವತ ದೇವಾಲಯ ಎಂದು ಕರೆಯುತ್ತಾರೆ ನೋಡಿ. ಈ ಒಂದು ಸೋಮನಾಥ್ ದೇವಾಲಯವನ್ನು ಶಾಶ್ವತ ದೇವಾಲಯ ಎಂದು ಕರೆಯುತ್ತಾರೆ. ಇದು ಇರುವ ಸ್ಥಳ ಯಾವುದಪ್ಪ ಅಂತಂದರೆ ಗುಜರಾತ್, ಸೌರಾಷ್ಟ್ರ ಪ್ರದೇಶದ ಪ್ರಭಾಸ್ ಪಟ್ಟಣದಲ್ಲಿ ಇದು ಕಂಡು ಬರ್ತದೆ. ಇದೊಂದು ಈ ಹೊಸ ಸೋಮನಾಥ್ ದೇವಾಲಯವನ್ನು ನಿರ್ಮಾಣ ಮಾಡೋಕತ್ತು ಇದೊಂದು ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಳೆಯ ಸೋಮನಾಥ್ ದೇವಾಲಯ, ಹೊಸ ಸೋಮನಾಥ್ ದೇವಾಲಯ. ಹಳೆಯ ಸೋಮನಾಥ್ ದೇವಾಲಯವನ್ನು ಇತ್ತು ಮೊಹಮ್ಮದ್ ಗಜ್ನಿ, ಅದನ್ನು ನಾಶ ಮಾಡಿ ಹೋಗಿರ್ತಾನೆ ನೋಡ್ರಿ. ಈ ಹೊಸ ಸ್ವಾತಂತ್ರ್ಯ ನಂತರ ಇದರ ಪುನರ್ನಿರ್ಮಾಣ ಮಾಡಲಾಗುತ್ತಿದೆ. ಪ್ರಾರಂಭಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರೆ. ಇದನ್ನು ಉದ್ಘಾಟಿಸಿದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸ್ತಾರೆ. 1951 ಮೇ 11ನೇ ತಾರೀಕು ಈ ಒಂದು ಉದ್ಘಾಟಿಸ್ತಾರೆ ನೋಡ್ರಿ. ಇದರ ವಾಸ್ತುಶಿಲ್ಪಿ ಪ್ರಭಾಶಂಕರ್ ಸೋಂಪುರ ಎಂಬ ಪ್ರಭಾಶಂಕರ್ ಅವರು ಈ ಒಂದು ವಾಸ್ತುಶಿಲ್ಪಿ ಆಗಿದ್ದಾರೆ ನೋಡಿ. ಈ ಒಂದು ದೇವಾಲಯದ ವಾಸ್ತುಶಿಲ್ಪಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಮಾಹಿತಿ ಇದೆ ನೋಡಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದ. ಸಿದ್ದರಾಮಯ್ಯ ಅವರ ಒಂದು CM ಆಗಿ ಅತಿ ಹೆಚ್ಚು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಹೊರಹೊಮ್ಮಿದ್ದಾರೆ ನೋಡಿ. ಹೊಸ ದಾಖಲೆಯನ್ನು ಬರೆದಿದ್ದಾರೆ. ದೇವರಾಜ್ ಅರಸು ಅವರು 7 ವರ್ಷ 239 ದಿನಗಳು ದಾಖಲೆಯನ್ನು ಇವರು ಮುರಿದಿದ್ದಾರೆ. ಸಿದ್ದರಾಮಯ್ಯ ಅವಧಿ 7 ವರ್ಷ 240 ದಿನಗಳಾಗಿವೆ. ಜೊತೆಗೆ ಇನ್ನೂ ಮುಂದುವರಿತಾ ಇದ್ದಾರೆ. ಈಗ ಕೂಡ ಪ್ರಸ್ತುತ CM ಸಿದ್ದರಾಮಯ್ಯ ಅವರಿದ್ದಾರೆ. ಅದೇ ರೀತಿಯಾಗಿ 16 ಬಾರಿ ಈ ಒಂದು ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಯಾರಾದರಿದ್ದರೆ ಅದು ಸಿದ್ದರಾಮಯ್ಯ ನೋಡಿ. ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಮುಖ
ಒಂದು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ ನೋಡಿ. ಮೊದಲು ಸಿದ್ದರಾಮಯ್ಯ ಇದ್ದಾರೆ, 7 ವರ್ಷ 240 ಪ್ಲಸ್ ದಿನಗಳು ಇದ್ದಾವೆ. ನಂತರದಲ್ಲಿ ಡಿ ದೇವರಾಜ ಅರಸು ಅವರು 7 ವರ್ಷ 239 ದಿನಗಳ ಕಾಲ ಅವರು ಕಾರ್ಯನಿರ್ವಹಿಸುತ್ತಾರೆ. ಮೂರನೇದಾಗಿ ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನಗಳು. ನಾಲ್ಕನೇದಾಗಿ ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನಗಳು. ಐದನೇದಾಗಿ ಬಿ ಎಸ್ ಯಡಿಯೂರಪ್ಪ 5 ವರ್ಷ 82 ದಿನಗಳವರೆಗೆ ಇವರೊಂದು ಅಧಿಕಾರದಲ್ಲಿ ಇರ್ತಾರೆ ನೋಡ್ರಿ. ಅತಿ ಹೆಚ್ಚು ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಪ್ರಸ್ತುತ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಯ್ತು ನೋಡ್ರಿ. ಈಗ ಒಂದು ಸೈಡ್ ಇದ್ದಾವೆ. ಕೊನೆಯದಾಗಿ ಸಿಂಗಲ್ ಲೈನ್ ಇದ್ದಾವೆ ನೋಡಿ. ಇವು ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರಪ್ಪ ಅಂತಂದ್ರೆ ಡೆಲ್ಸಿ ರೋಡ್ರಿಗಸ್ ಅವರು ಏನಪ್ಪ ಅಂತಂದರೆ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಸಲಾರ್ ಜಲವಿದ್ಯುತ್ ಯೋಜನೆ, ಇದು ಚಿನಾಬ್ ನದಿ ಕಂಡುಬರ್ತದೆ. ಇದು ಜಲವಿದ್ಯುತ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತದೆ ನೋಡಿರಿ. ಚಿನಾಬ್ ನದಿಯಿಂದ ಒಂದು ಸಲಾಲ್ ಜಲವಿದ್ಯುತ್ ಯೋಜನೆಯನ್ನು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ವಾಗಂಚು ಜಲವಿದ್ಯುತ್ ಯೋಜನೆ, ಇದು ಭೂತಾನ್ದಲ್ಲಿ ಕಂಡುಬರ್ತದೆ. ಮೇಲ್ಘಾಟ್ ಹುಲಿ ಅಭಯಾರಣ್ಯ, ಇದು ಎಲ್ಲಿ ಕಂಡುಬರ್ತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಒಂದು ಮೇಲ್ಘಾಟ್ ಹುಲಿ ಅಭಯಾರಣ್ಯ ಕಂಡುಬರ್ತದೆ ನೋಡಿರಿ. ಎಂಪಾಬೆ ಒಂದು ಪರಿಣಾಮ ಏನಪ್ಪ ಅಂತಂದರೆ ಕೆಲವು ಪರಿಸ್ಥಿತಿಗಳಲ್ಲಿ ಬಿಸಿನೀರು ತಣ್ಣಗಿರಿಗಿಂತ ವೇಗವಾಗಿ ಹೆಪ್ಪುಗಟ್ಟುವುದನ್ನು ನಾವು ಎಂಪಾಬೆ ಪರಿಣಾಮ ಎಂದು ಕರೆಯುತ್ತೇವೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಆ ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟುತ್ತದೆ ಅಂಥದಕ್ಕೆ ಎಂಪಾಬೆ ಪರಿಣಾಮ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ಡಿಸೈನ್ ಲಿಂಕ್ಡ್ ಇನಿಷಿಯೇಟಿವ್ಸ್ ಯೋಜನೆ, ಇದನ್ನು ಉದ್ಘಾಟನೆ ಮಾಡಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏನು ಮಾಡಿದೆ ಅಂದರೆ ಡಿಸೈನ್ ಲಿಂಕ್ಡ್ ಇನೋವೇಟಿವ್ಸ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ತೈಮೂರ್ ಕ್ಷಿಪಣಿ, ಇದೇನಪ್ಪ ಅಂತಂದರೆ ಪಾಕಿಸ್ತಾನ ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿ ಆಗಿದೆ ನೋಡಿ. ಕ್ರೂಸ್ ಕ್ಷಿಪಣಿ ಏನಪ್ಪ ಅಂತಂದರೆ ಈ ಒಂದು ತೈಮೂರ್ ಕ್ಷಿಪಣಿ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂಥ ಒಂದು ಕ್ಷಿಪಣಿ ಆಗಿದೆ. ಇಲ್ಲಿಗೆ ಏನಪ್ಪ ಅಂತಂದರೆ ನಮ್ಮ ಒಂದು ಕರೆಂಟ್ ಅಫೇರ್ಸು ಮುಕ್ತಾಯ ಆಗ್ತದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಡೈಲಿ ದಿನನಿತ್ಯ ನಾನು ಪೋಸ್ಟ್ನಲ್ಲಿ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಎಲ್ಲರೂ ಸರಿಯಾದ ರೀತಿಯಲ್ಲಿ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ತಿದ್ದಾರೆ. ನೀವು ಕೂಡ ಕಾಮೆಂಟ್ ಮೂಲಕ ಸರಿಯಾದ ಉತ್ತರವನ್ನು ತಿಳಿಸೋಕ್ಕೆ ಪ್ರಾರಂಭ ಮಾಡಿರಿ, ಆಯಿತಾ. ಈ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿರಿ. ಹೊಸಬರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.